ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್.ಕೆ, ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಪ್ರೆಗ್ನೆಂಟ್ ಆಗಿದ್ರೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೆ ಬರುವಂತಹ ಸಿಂಪ್ಟಮ್ಸ್ ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಪ್ರೆಗ್ನೆಂಟ್ ಆಗೋಕೆ ಟ್ರೈ ಮಾಡ್ತಿರೋರಿಗೆ, ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ತಾ ಅಥವಾ IUI ಮಾಡಿಸ್ಕೊಂಡಿರ್ತಾರೆ ಅಥವಾ IVF ಮಾಡಿಸ್ಕೊಂಡಿರ್ತಾರೆ, ಇಂಥವರಿಗೆಲ್ಲ ಪೀರಿಯಡ್ಸ್ ಮಿಸ್ ಆಗೋಕ್ಕಿಂತ ಮುಂಚೆನೆ ಗೊತ್ತಾಗಬೇಕು ನಾವು ಪ್ರೆಗ್ನೆಂಟ್ ಆಗಿದೆಯೋ ಇಲ್ವೋ, ಏನೇನಾಗುತ್ತೆ, ಏನೇನು ಸಿಂಪ್ಟಮ್ಸ್ ಬರುತ್ತೆ ಅಂತ. ಇನ್ನು ಕೆಲವೊಬ್ರು ಈಗ ತಾನೇ ಮದುವೆ ಆಗಿರ್ತಾರೆ, ಅವ್ರಿಗೆ ಇಷ್ಟು ಬೇಗ ಪ್ರೆಗ್ನೆಂಟ್ ಆಗೋದು ಬೇಡ, ಓವ್ಯುಲೇಷನ್ ಟೈಮಲ್ಲಿ ಸೆಕ್ಸ್ ಮಾಡಿರ್ತಾರೆ, ಇವರಿಗೆಲ್ಲ ಪ್ರೆಗ್ನೆಂಟ್ ಆಗಿರಬಾರ್ದು, ಪ್ರೆಗ್ನೆಂಟ್ ಆಗೋದು ಬೇಡ ಅಂತ ಡಿಸೈಡ್ ಮಾಡಿರ್ತಾರೆ. ಇಂಥವರೆಲ್ಲ ಪೀರಿಯಡ್ಸ್ ಮಿಸ್ ಆಗೋಕ್ಕಿಂತ ಮುಂಚೆನೆ ತಿಳ್ಕೊಬೇಕು ಪ್ರೆಗ್ನೆಂಟ್ ಆಗಿದ್ದಾರೋ ಇಲ್ವೋ ಅಂತ. ಸೊ ಇವು ಎರಡೂ ಕೆಟಗರಿ ಅಲ್ಲಿರುವಂತಹ ಪೇಷಂಟ್ಸ್ಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬ್ರೆಸ್ಟ್ ಚೇಂಜಸ್ ತುಂಬಾ ಕಾಮನ್ ಮತ್ತೆ ಅಕ್ಯುರೇಟ್ ಆಗಿರುತ್ತೆ. ಒಂದ್ ವೇಳೆ ಪ್ರೆಗ್ನೆಂಟ್ ಆಗಿತ್ತಂದ್ರೆ ನಮ್ಮಲ್ಲಿ ಒಂದು ಪ್ರೊಜೆಸ್ಟ್ರಾನ್ ಅನ್ನುವಂತಹ ಹಾರ್ಮೋನ್ ಜಾಸ್ತಿ ಆಗಿ ಇದು ಬ್ರೆಸ್ಟ್ ಡೆವಲಪ್ಮೆಂಟ್ಗೆ ಪ್ರಚೋದನೆ ಕೊಡುತ್ತೆ. ಸೊ ಬ್ರೆಸ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನಾಗುತ್ತೆ, ಸ್ತನಗಳು ದೊಡ್ಡದಾಗುತ್ತೆ, ಹೆವಿ ಅಥವಾ ಭಾರ ಅನ್ಸುತ್ತೆ. ಈ ಭಾರ ಮತ್ತೆ ದೊಡ್ಡದಾಗಿರುವಂತಹ ಕಾರಣಕ್ಕೆ ಬ್ರೆಸ್ಟ್ಗಳು ನೋವಾಗುತ್ತೆ, ಟೆಂಡರ್ನೆಸ್ ಅಂತೀವಿ, ಅಂದ್ರೆ ಮುಟ್ಟಿದಾಗ ಅಥವಾ ಸುಮ್ಮನೆ ಇದ್ದಾಗಲೂ ಸಹ ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತೆ ನಿಪ್ಪಲ್ ಪ್ರಾಮಿನೆಂಟ್ ಆಗುತ್ತೆ. ನಿಪ್ಪಲ್ ಸುತ್ತ ಇರುವಂತಹ ಜಾಗಕ್ಕೆ ನಾವು ಏರಿಯೋಲಾ ಅಂತೀವಿ. ಈ ಏರಿಯೋಲಾದಲ್ಲಿ ಸಣ್ಣ ಸಣ್ಣದಾಗಿ ಪಿಂಪಲ್ಸ್ ಬರೋಕ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಏನಕ್ಕಾಗುತ್ತೆ ಅಂದ್ರೆ, ಪ್ರೆಗ್ನೆನ್ಸಿ ಆದಾಗ ನಮ್ಮ ಬಾಡಿ ಮಗುಗೆ ಹಾಲು ಕೊಡೋದಕ್ಕೆ ಫಸ್ಟ್ ಇಂದಾನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಈ ತರ ಏನಾದ್ರೂ ಚೇಂಜಸ್ ಇದ್ರೆ ಮೋಸ್ಟ್ಲಿ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ. ಇನ್ನು ಎರಡನೇದಾಗಿ ಸೆನ್ಸೇಷನ್ಸ್ ಎಲ್ಲ ಹೈಲೈಟ್ ಆಗುತ್ತೆ. ನಾರ್ಮಲ್ ಆಗಿರುವಾಗ ಒಂದು ಒಗ್ಗರಣೆ ಸ್ಮೆಲ್ಲೋ ಅಥವಾ ಒಂದು ರೊಟ್ಟಿ ಸ್ಮೆಲ್ಲೋ, ಚಪಾತಿ ಸ್ಮೆಲ್ಲೋ ಟಾಲರೇಟ್ ಮಾಡೋ ಅಂಥವ್ರು ಈಗ ಪ್ರೆಗ್ನೆಂಟ್ ಆಗಿದ್ರೆ ಈ ಸೆನ್ಸ್ಗಳನ್ನ ಟಾಲರೇಟ್ ಮಾಡಲ್ಲ. ಅವ್ರಿಗೆ ಒಂಥರ ಆಗತ್ತೆ, ವಾಂತಿ ಬಂದಾಗ ಆಗತ್ತೆ, ಮತ್ತೆ ಸೆನ್ಸಸ್ ಎಲ್ಲ ಸ್ವಲ್ಪ ಹೈಲೈಟ್ ಆಗಿರುತ್ತೆ. ಇನ್ನ ಮಾರ್ನಿಂಗ್ ಸಿಕ್ನೆಸ್ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ವಾಂತಿ ಬರೋ ತರ ಆಗೋದು, ಈ ಸೆನ್ಸೇಷನ್ ಜಾಸ್ತಿ ಆಗಿರೋದ್ರಿಂದಾನೇ ಅವ್ರಿಗೆ ವಾಂತಿ ಬಂದಾಗ ಆಗತ್ತೆ. ಇದು ಒಂದು ಕಾಮನ್ ಸಿಂಪ್ಟಮ್ ಅನ್ಬೋದು. ಇನ್ನ ನಾಲ್ಕನೇದು ಏನಂತಂದ್ರೆ, ಒಂದ್ ವೇಳೆ ಪ್ರೆಗ್ನೆಂಟ್ ಆಗಿದ್ದು ಆ ಮಗು ಗರ್ಭಕೋಶದ ಒಳಗಡೆ ಬಂದು ಗರ್ಭಕೋಶಕ್ಕೆ ಅಟ್ಯಾಚ್ ಆಗ್ತಾ ಇರುತ್ತೆ. ಈ ಅಟ್ಯಾಚ್ ಆಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಫ್ರಿಕ್ಷನ್ ಆಗಿ ಸ್ವಲ್ಪ ಬ್ಲೀಡಿಂಗ್ ಬರುವಂತಹ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತೀವಿ. ಇದನ್ನ ಎಷ್ಟೋ ಜನ ಪೀರಿಯಡ್ಸ್ ಅಂತ ಮಿಸ್ ಆಗಿ ತಿಳ್ಕೊಂಡಿರ್ತಾರೆ. ಆಕ್ಚುಲಿ ಇದು ಒಂದು ಪೇನ್ಲೆಸ್ ಬ್ಲೀಡಿಂಗ್, ಮತ್ತೆ ಇದು ಒಂದು 3-4 ತಾಸು ಬ್ಲೀಡಿಂಗ್, ಸ್ವಲ್ಪ ಸ್ಪಾಟಿಂಗ್ ಆಗ್ಬಿಟ್ಟು ಮತ್ತೆ ಸ್ಟಾಪ್ ಆಗ್ಬಿಡುತ್ತೆ, ಪ್ರಾಪರ್ ಪೀರಿಯಡ್ಸ್ ಆಗಿರೋದಿಲ್ಲ. ಇದಕ್ಕೆ ನಾವು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತೀವಿ. ಈ ಇಂಪ್ಲಾಂಟೇಶನ್ ಆಗ್ತಿರ್ಬೇಕಾದ್ರೆ ನೋವಾಗುತ್ತೆ. ಒಂದ್ ವೇಳೆ ಪ್ರೆಗ್ನೆಂಟ್ ಆಗಿದ್ರೆ ಅವ್ರಿಗೆ ಕೆಳ ಹೊಟ್ಟೆ ಭಾಗ, ಹೊಕ್ಕಳದ ಕೆಳಗಡೆ ಡಲ್ ಆಗಿ ನೋವಾಗ್ತಾ ಇರುತ್ತೆ, ಬೆನ್ನು ನೋವು ಬರುತ್ತೆ, ಮತ್ತೆ ಸುಸ್ತಾಗ್ತಾ ಇರ್ತಾರೆ. ಕುತ್ಕೊಂಡು ಎದ್ದ ತಕ್ಷಣ ತಲೆ ಸುತ್ತು ಬರೋದು, ಆಮೇಲೆ ಯಾವಾಗ್ಲೂ ಹೊರ ಉಸಿರು ಹಾಕೋದು, ಈ ತರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು. ಇದೆಲ್ಲ ಸಿಂಪ್ಟಮ್ಸ್ ಇದ್ರೆ ಮೋಸ್ಟ್ಲಿ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ ಅಂತ ಅರ್ಥ. ಬಟ್ ಇದು ಯಾವುದೇ ಸಿಂಪ್ಟಮ್ಸ್ ಕನ್ಫರ್ಮೇಶನ್ ಮಾಡೋದಿಲ್ಲ. ಸೊ ಈ ಕನ್ಫರ್ಮೇಶನ್ ಮಾಡ್ಕೊಳ್ಳೋಕೆ ನೀವು ಒಂದು ಪೀರಿಯಡ್ ಮಿಸ್ ಆಗಿ ಒಂದು 5-6 ದಿನ ಆದಮೇಲೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಕೊಳ್ಬೇಕು, ಇಲ್ಲ ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಬೇಕು, ಇಲ್ಲ ಸ್ಕ್ಯಾನಿಂಗ್ ವೆಜೈನಲ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ್ಲೇ ನೀವು ಪ್ರೆಗ್ನೆಂಟ್ ಇದೀರೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು. ನಿಮ್ಗೇನಾದ್ರೂ ಜನರಲ್ ಡೌಟ್ಸ್ ಇತ್ತಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ.